ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತದಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಪ್ರಾರಂಭ ಆಗಿದೆ. ಈ ಹೊತ್ತಲ್ಲಿ ಹೋಟೆಲ್ ಮಾಲೀಕರು ಸಿಲಿಂಡರ್ ಸಿಗ್ತಾ ಇಲ್ಲ ಬರ್ತಾ ಇಲ್ಲ, ನೋ ಸ್ಟಾಕ್ ಅಂತಿದ್ದಾರೆ ಅಂತ ಇದ್ರೆ, ಈ ಕಡೆ ನೋಡಿ ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಫುಲ್ ಫಜೀತಿಯ ದೃಶ್ಯಗಳನ್ನ ನೋಡ್ತಾ ಇದ್ವಿ, ಮಾಲೀಕರ ಪರದಾಟ ನೋಡ್ತಾ ಇದ್ವಿ. ಗ್ಯಾಸ್ಗಾಗಿ ಅಲಿಯುವಂತಾಗಿದೆ ಹೋಟೆಲ್ನವರ ಪರಿಸ್ಥಿತಿ. ಗ್ಯಾಸ್ ಟ್ರಬಲ್ ಆಗಿರೋದೇ ಕಾಳಸಂತೆಕೋರರಿಗೆ ಬಂಪರ್ ಆಫರ್ ಅಂತೆ. ಡಬಲ್ ಆಗಿದೆ ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ. ಕೊಡೋ ರೇಟ್ಗಿಂತಲೂ ಡಬಲ್ ಕೊಡಬೇಕು. 1944 ರೂಪಾಯಿ ಬೆಲೆಯ ಸಿಲಿಂಡರ್ ಬರೋಬ್ಬರಿ 4000 ರೂಪಾಯಿ ತಲುಪಿದೆ ಅಂತೆ. ಹೋಟೆಲ್ ಬಂದ್ ಮಾಡುವ ಭೀತಿಯಲ್ಲಿ ಮಾಲೀಕರು ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದೆ. ಕಾರಣಕ್ಕೆ ಕಾಳಸಂತೆಯಲ್ಲಿ ಸಿಲಿಂಡರ್ ಖರೀದಿಸುವ ಸ್ಥಿತಿ ಎದುರಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರಂತೆ ಹಲವರು. ಈಗ ಸಿಲಿಂಡರ್ ಹೆಂಗೂ ಸಿಗ್ತಾ ಇಲ್ಲ, ಡಬಲ್ ರೇಟ್ ಕೊಟ್ರೆ ಮಾತ್ರ ಕೊಡ್ತೀವಿ ಅಂತಿದ್ದಾರೆ. ಡಬಲ್ ರೇಟ್ಗೆ ಮಾರ್ತಿದ್ದಾರೆ ಕಮರ್ಷಿಯಲ್ ಸಿಲಿಂಡರ್. ಹಾಗಾಗಿ ಅಲ್ಲಿ 2000 ಕೊಡ್ತಾ ಇದ್ರು ಮೊದಲು, ಈಗ 4000 ಅಂದ್ರೆ ಹೋಟೆಲ್ನವ್ರು ಏನ್ ಮಾಡ್ತಾರೆ ಹೇಳಿ, ಆ ದುಡ್ಡನ್ನ ಆಗಿನ ಗ್ರಾಹಕರ ಮೇಲೆ ಹಾಕ್ಬಿಟ್ಟು ತಗೊಳ್ತಾರೆ. ಹಂಗಾಗಿ ಕಾಫಿ ಟೀ ಬೆಲೆನೂ ಜಾಸ್ತಿ ಆಗ್ತಾ ಇರೋದು. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನವೀನ್ ನಮ್ಮ ಪ್ರತಿನಿಧಿ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಹೆಂಗಿದೆ ಶಿವಮೊಗ್ಗದಲ್ಲಿ ಪರಿಸ್ಥಿತಿ? ಸಿಲಿಂಡರ್ಗಳು ಸಿಗ್ತಾ ಇದೆಯಾ, ಸ್ಟಾಕ್ಗಳಿದೆಯಾ, ಅಥವಾ ಸಿಗ್ತಾ ಇಲ್ಲ ಅಂತ ಪರದಾಟನ? ಯಾವ್ದಾದ್ರು ಹೋಟೆಲ್ಗಳು ಕ್ಲೋಸ್ ಆಗಿದೆಯಾ ಇಲ್ಲಿ ತನಕ? ಹೌದು ಶ್ರುತಿ, ಮುಖ್ಯವಾಗಿ ಇಸ್ರೇಲ್ ಮತ್ತೆ ಇರಾನ್ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಶಿವಮೊಗ್ಗದಲ್ಲೂ ಅದರ ಎಫೆಕ್ಟ್ ತಡ್ತಾ ಇರುವಂತದ್ದು. ಕಳೆದ 2 ದಿನಗಳಿಂದಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ಯಾಸ್ ಬೆಲೆ ಇಲ್ಲ, ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಗಳ ಬೆಲೆ ಈಗಾಗಲೇ ಏರಿಕೆ ಆಗಿರುವಂತದ್ದು. ಹೋಟೆಲ್ಗಳಿಗೆ ಕಳೆದ 2-3 ದಿನಗಳಿಂದಲೂ ಕೂಡ 100ರಿಂದ 120ವರೆಗೆ ಅಂದ್ರೆ ಪ್ರತಿ ಸಿಲಿಂಡರ್ ಮೇಲೆ ಹೆಚ್ಚುವರಿಯಾಗಿ ಏನು ಹಣವನ್ನ ಈಗಾಗಲೇ ಪಡಿತಾ ಇರುವಂತದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ನಮ್ಮ ಮೇಲೆ ಬರ್ಡನ್ ಈಗಾಗಲೇ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈಗ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದ್ರೆ ಒಂದು ಹಂತದಲ್ಲಿ ಏನು ಪ್ರತಿನಿತ್ಯ ಹೋಟೆಲ್ಗೆ ಸಿಲಿಂಡರ್ ಸಪ್ಲೈ ಮಾಡ್ತಾ ಇದ್ರು, ಆ ಸಪ್ಲೈಲಿ ಸ್ವಲ್ಪ ಈಗಾಗಲೇ ವಿಳಂಬ ಆಗಿರುವಂತದ್ದು. ಹಾಗಾಗಿ ಹೋಟೆಲ್ ಮಾಲೀಕರು ಈಗಾಗಲೇ ಚಿಂತಾಕ್ರಾಂತರಾಗಿರುವಂತದ್ದು. ನಾನೀಗ ಶಿವಮೊಗ್ಗದ ಮಥುರಾ ಪ್ಯಾಲೇಸ್ ಹೋಟೆಲ್ ನಲ್ಲಿ ಇಲ್ಲಿ ಅವರ ಹೋಟೆಲ್ ಮಾಲೀಕರು ಮತ್ತೆ ಶಿವಮೊಗ್ಗ ಜಿಲ್ಲೆಯ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿಗಳಾದ ಗೋಪಿನಾಥ್ ಅವರ ನೇರವಾಗಿ ಅವ್ರನ್ನೇ ಮಾತಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಮುಖ್ಯವಾಗಿ ಏನ್ ಸಮಸ್ಯೆ ಆಗ್ತಿದೆ? ಹೋಟೆಲ್ಗಳಿಗೆ ಗ್ರಾಹಕರು ಬರ್ತಾ ಇದ್ದಾರಾ? ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಹೋಟೆಲ್ ಎಲ್ಲ ಕಡೆ ಬಂದಾಗಿರೋ ಕಾರಣಕ್ಕಾಗಿ ಒಂದಷ್ಟು ಗ್ರಾಹಕರು ಕೂಡ ಗೊಂದಲದಿದ್ದಾರೆ, ಬರ್ಬೇಕಾ ಬೇಡವಾ ಅಂತೇಳಿ. ನೀವು ಅದ್ರ ಮೆನು ಅದ್ರ ಕಡಿತ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಮೆನು ಕಡಿತ ಯಾವ್ದನ್ನು ಮಾಡಿಲ್ಲ. ಸ್ವಲ್ಪ ಏನ್ ಇರುತ್ತೆ ದೋಸೆ ಖಂಡಿತ ಶಾರ್ಟೇಜ್ ಆಗೇ ಆಗುತ್ತೆ. ಈಗಾಗಲೇ ನಾವು ಅನುಭವಿಸ್ತಾ ಇದ್ವಿ. ಬಟ್ ಯಾವ್ದೇ ಕಾರಣಕ್ಕೂ ನಾವು ಹೋಟೆಲ್ನ ಸುಮಾರು ನಮ್ಮ ವಿದ್ಯಾರ್ಥಿಗೆ ಬರ್ತಾ ಇದ್ವಿ. ಯಾಕಂದ್ರೆ ಇಂಡಕ್ಷನ್ ಸ್ಟವ್ ಇರ್ಬೋದು, ಇನ್ನೊಂದು ಪಡೆದು ಆದಷ್ಟು ಕಡಿಮೆ ಇಂಜಿನ್ ಮಾಡ್ಬಿಟ್ಟು ಗ್ಯಾಸ್ ಇಲ್ಲದೆ ಮಾಡಬಹುದಾದ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶನೂ ಕೂಡ ಇದೆ. ಬಟ್ ನವೀನ್, ಮತ್ತೆ ನಿಮ್ಮಿಂದ ಇಡೀ ದಿನ ಮಾಹಿತಿ ಪಡ್ಕೊಳ್ತೀವಿ ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸಿಲಿಂಡರ್ಗಳು ನಮ್ಮ ಹತ್ರ ಸ್ಟಾಕ್ ಇಲ್ಲ, ಮುಖ್ಯ ಡೀಲರ್ಗಳು ಕೂಡ ತಂದು ಕೊಡ್ತಾ ಇಲ್ಲ, ಹಿಂಗಾದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಹುತೇಕ ಹೋಟೆಲ್ ಮಾಲೀಕರಿಗೆ ಇದೆ. ಇನ್ನೊಂದು ಆತಂಕ ಏನಂದ್ರೆ, ಅಟ್ಲೀಸ್ಟ್ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಂಥ ಉದ್ಯಮ ಅಂದ್ರೆ ಅದು ಹೋಟೆಲ್ ಬಿಸ್ನೆಸ್. ಯಾಕಂದ್ರೆ ಕೋವಿಡ್ ಇಂದ ಸತತವಾಗಿ 2-3 ವರ್ಷ ಅತಿ ದೊಡ್ಡ ಲಾಸ್ ಅನ್ನ ಅನುಭವಿಸಿದ್ದೀವಿ ನಾವೆಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಳೋ ಹೊತ್ತಿಗೆ ಹಿಂಗೆ ಸಿಲಿಂಡರ್ ಸಿಗ್ಲಿಲ್ಲ, ಹೋಟೆಲ್ಗಳನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಬಾಡಿಗೆ ಕಟ್ಟೋದು ಹೇಗೆ, ಕೆಲಸಗಾರರಿಗೆ ಸಂಬಳ ಕೊಡೋದು ಹೆಂಗೆ ನಾವು ಈ ಉದ್ಯಮದಲ್ಲಿ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ಹೋಟೆಲ್ ಮಾಲೀಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಲ್ಟರ್ನೇಟ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಸಿದ್ರು ಕೂಡ ಅವ್ರು ಹೇಳೋದು, ಭಾರತದ ಮುಂದೆ ಅತಿ ದೊಡ್ಡ ಆಪ್ಷನ್ಗಳೇನೂ ಇಲ್ಲ. ಹೆಚ್ಚಂದ್ರೆ ನೀವು ರಷ್ಯಾದಿಂದ ಸ್ವಲ್ಪ ತಗೊಳ್ಬಹುದು, ಬಟ್ ನಮಗೆ ಬೇಕಾದಂತಹ, ನಮಗೆ ಅವಶ್ಯಕತೆ ಇರುವಂತಹ ಸಿಲಿಂಡರ್ಗಳು ಅಥವಾ ತೈಲವನ್ನ ಅಲ್ಲಿಂದ ಖರೀದಿ ಮಾಡೋದಕ್ಕೆ ಸಾಧ್ಯನಾ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಸಾಧ್ಯ ಇಲ್ಲ, ಬಟ್ ಸ್ವಲ್ಪ ಪ್ರಮಾಣಕ್ಕೆ ನಾವು ತಗೊಳ್ಬಹುದು ಅಂತ. ಬಟ್ ಅಲ್ಲೂ ಕೂಡ ಸ್ವಲ್ಪ ಪ್ರೊಸೆಸಿಂಗ್ ಫೀಸ್ ಎಲ್ಲ ಜಾಸ್ತಿ ಆಗುತ್ತೆ, ಕೊಡೋ ದುಡ್ಡುಗಿಂತಲೂ ಕೂಡ ಮತ್ತೆ ದುಪ್ಪಟ್ಟು ಕೊಡಬೇಕಾಗುತ್ತೆ. ಎಲ್ಲವೂ ಕೂಡ ಆರ್ಥಿಕ ಹೊಡೆತಾನೆ ಭಾರತದ ಮಟ್ಟಿಗೆ ಅನ್ನುವಂಥ ವಿಚಾರಗಳನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಾಗಿ ಯುದ್ಧ ಮುಂದುವರಿಯೋದ್ರಿಂದ ಭಾರತಕ್ಕೆ ಅತಿ ದೊಡ್ಡ ಲಾಸ್ ಇದು. ಭಾರತದ ಮೇಲೆ ಎಫೆಕ್ಟ್ ಇದೆ, ಜನಸಾಮಾನ್ಯರ ಮೇಲೂ ಕೂಡ ಎಫೆಕ್ಟ್ ಇದೆ. ಹಾಗಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಕೂಡ ಇದನ್ನೇ ಮನವಿ ಮಾಡ್ಕೊಳ್ತಾ ಇರೋದು ಅಮೆರಿಕ ಹತ್ರ, ದಯವಿಟ್ಟು ಯುದ್ಧವನ್ನ ನಿಲ್ಲಿಸ್ಬಿಡಿ, ಶಾಂತಿ ಒಪ್ಪಂದಕ್ಕೆ ಬಂದ್ಬಿಡಿ, ಇದರಿಂದ ನಮಗೆಲ್ಲ ಸಮಸ್ಯೆ ಆಗ್ತಾ ಇದೆ. ತೈಲ ಸಾಗಾಟ ಬಹುತೇಕ ಕಡೆ ಸ್ಟಾಪ್ ಆಗಿರೋದ್ರಿಂದ ಬರೀ ನಮ್ಮ ರಾಷ್ಟ್ರದ ಕಥೆಯಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ತಲೆದೂರಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ.